ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಿಯ ಚಾನೆಲ್ ಸ್ಟಾರ್ ಟಾಕ್ಸ್ ಕನ್ನಡಗೆ ಸ್ವಾಗತ. ಇಂದು ಮಾರ್ಚ್ 22ರ ರಾಶಿ ಭವಿಷ್ಯದಲ್ಲಿ ನಿಮ್ಮ ದಿನ ಹೇಗಿರಲಿದೆ? ಯಾವ ರಾಶಿಗೆ ಅದೃಷ್ಟ ಕೈ ಹಿಡಿಯಲಿದೆ? ಯಾವ ರಾಶಿಯವರು ಜಾಗರೂಕರಾಗಿರಬೇಕು? ಪ್ರತಿಯೊಂದು ರಾಶಿಯ ಸಂಪೂರ್ಣ ದಿನ ಭವಿಷ್ಯ, ಅದೃಷ್ಟ ಸಂಖ್ಯೆ, ಬಣ್ಣ ಮತ್ತು ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಮೇಷರಾಶಿ. ಇಂದು ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಸಿಗಬಹುದು ಮತ್ತು ಪ್ರಸ್ತುತ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ. ವ್ಯವಹಾರದಲ್ಲಿ ನೀವು ಹೊಸ ಗ್ರಾಹಕರನ್ನು ಪಡೆಯಬಹುದು. ಇದು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಲಾಭವನ್ನು ಹೆಚ್ಚಿಸುತ್ತದೆ. ಅವಿವಾಹಿತರು ಉತ್ತಮ ಸಂಗಾತಿಯನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ. ದೇಶೀಯ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯಿಂದ ಏನನ್ನು ಮರೆಮಾಡುವುದನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಅದು ನಿಮ್ಮ ಸಂಬಂಧದಲ್ಲಿ ಅಂತರವನ್ನು ಉಂಟುಮಾಡಬಹುದು. ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೊಸ ಕೆಲಸ ಆರಂಭಿಸಲು ಉತ್ತಮ ದಿನ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಕೆಂಪು. ಪರಿಹಾರ: ಹನುಮಂತನ ಪ್ರಾರ್ಥನೆ ಮಾಡಿ. ವೃಷಭ ರಾಶಿ. ವೃತ್ತಿಯ ದೃಷ್ಟಿಯಿಂದ ಇಂದು ಯಶಸ್ವಿ ದಿನ. ನಿಮ್ಮ ಯೋಜನೆಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಮತ್ತು ಲಾಭವನ್ನು ತರುವ ಸಾಧ್ಯತೆಯಿದೆ. ಲಾಭದ ವಿಷಯದಲ್ಲಿ ನಿಮ್ಮ ಹಿಂದಿನ ಹೂಡಿಕೆಗಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಇರಬಹುದು. ನಿಮ್ಮ ಸೃಜನಶೀಲತೆ ನಿಮ್ಮ ವೃತ್ತಿಪರ ಕೌಶಲ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಉದ್ಯೋಗಾಕಾಂಕ್ಷಿಗಳು ಸೂಕ್ತವಾದ ಉದ್ಯೋಗವನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ. ಸ್ವಯಂ ಅವಲೋಕನದ ನಂತರ ವಿದ್ಯಾರ್ಥಿಗಳು ಉತ್ತಮ ಗಮನವನ್ನು ಹೊಂದಬಹುದು. ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಬಹುದು. ಆರ್ಥಿಕವಾಗಿ ಲಾಭ ಸಾಧ್ಯ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣ ಹಸಿರು. ಪರಿಹಾರ: ಲಕ್ಷ್ಮೀದೇವಿಗೆ ಪೂಜೆ ಮಾಡಿ. ಮಿಥುನ ರಾಶಿ. ಇಂದು ಮಧ್ಯಾಹ್ನದವರೆಗೆ ನೀವು ಅಸಮಾಧಾನಗೊಂಡಿರಬಹುದು. ಮಧ್ಯಾಹ್ನದಿಂದ ಹಿರಿಯರ ಆಶೀರ್ವಾದವು ಈ ಗೊಂದಲಮಯ ಪರಿಸ್ಥಿತಿಯಿಂದ ನಿಮ್ಮನ್ನು ರಕ್ಷಿಸಬಹುದು. ವಿಳಂಬಿತ ಯೋಜನೆಗಳನ್ನು ಪೂರ್ಣಗೊಳಿಸಲು ನಿಮ್ಮ ಇಚ್ಛಾಶಕ್ತಿ ನಿಮಗೆ ಸಹಾಯ ಮಾಡುತ್ತದೆ. ಗೃಹ ಜೀವನದಲ್ಲಿ ವಾದಗಳನ್ನು ತಪ್ಪಿಸುವುದು ಒಳ್ಳೆಯದು. ಸಂಜೆಯ ಹೊತ್ತಿಗೆ ನೀವು ಹಿಂದಿನ ಹೂಡಿಕೆಗಳಿಂದ ಲಾಭ ಪಡೆಯಬಹುದು. ಇಂದು ನಿಮ್ಮ ಮಾತುಗಳಿಂದ ಇತರರನ್ನು ಪ್ರಭಾವಿತರಾಗುತ್ತೀರಿ. ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ಹಳದಿ. ಪರಿಹಾರ: ಗಣೇಶನ ಸ್ಮರಣೆ ಮಾಡಿ. ಕಟಕ ರಾಶಿ. ಇಂದು ಚಂದ್ರನು ಸಕಾರಾತ್ಮಕವಲ್ಲ ಮತ್ತು ನೀವು ಚೆನ್ನಾಗಿರದಿಲ್ಲ ಇರಬಹುದು. ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹೊಸ ವ್ಯವಹಾರ ಯೋಜನೆಗಳಲ್ಲಿ ಹೂಡಿಕೆ ಮಾಡದಂತೆ ನಿಮಗೆ ಸೂಚಿಸಲಾಗಿದೆ. ಇಲ್ಲದಿದ್ದರೆ ನೀವು ನಷ್ಟವನ್ನು ಎದುರಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ಹಗಲುಗನಸು ಕಾಣುವುದನ್ನು ತಪ್ಪಿಸಿ ತಮ್ಮ ಅಧ್ಯಯನದಲ್ಲಿ ಶ್ರಮ ವಹಿಸಬೇಕು. ದುಡುಕಿನ ಚಾಲನೆಯನ್ನು ತಪ್ಪಿಸುವುದು ಒಳ್ಳೆಯದು. ಭಾವನಾತ್ಮಕವಾಗಿ ಸ್ವಲ್ಪ ದೌರ್ಬಲ್ಯ ಕಾಣಬಹುದು. ಶಾಂತವಾಗಿರಿ. ಅದೃಷ್ಟ ಸಂಖ್ಯೆ 2. ಅದೃಷ್ಟ ಬಣ್ಣ ಬಿಳಿ. ಪರಿಹಾರ: ಶಿವನ ಜಪ ಮಾಡಿ. ಸಿಂಹರಾಶಿ. ಇಂದು ನೀವು ಮಾನಸಿಕ ಶಾಂತಿಯನ್ನು ಅನುಭವಿಸಬಹುದು. ನೀವು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಬ್ಯುಸಿಯಾಗಿರಲು ಸಾಧ್ಯತೆಯಿದೆ. ನೀವು ನಿಮ್ಮ ದೇಶೀಯ ಜೀವನವನ್ನು ಎಂಜಾಯ್ ಮಾಡಬಹುದು. ಇದು ನಿಮ್ಮ ಸಂಗಾತಿಯೊಂದಿಗೆ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆ ಶುರುವಾಗಬಹುದು. ಹೊಸ ಆವಿಷ್ಕಾರಗಳು ನಿಮ್ಮ ವ್ಯವಹಾರವನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಪಾಲುದಾರಿಕೆಯಲ್ಲಿನ ವಿವಾದಗಳು ಈಗ ಬಗೆಹರಿಯಬಹುದು. ಕೆಲಸದ ಸ್ಥಳದಲ್ಲಿ ಪ್ರಶಂಸೆ ಸಿಗಬಹುದು. ನಾಯಕತ್ವ ಗುಣ ಹೆಚ್ಚಾಗುತ್ತದೆ. ಅದೃಷ್ಟ ಸಂಖ್ಯೆ 1. ಅದೃಷ್ಟ ಬಣ್ಣ ಚಿನ್ನದ ಬಣ್ಣ. ಪರಿಹಾರ: ಸೂರ್ಯನಿಗೆ ನೀರು ಅರ್ಪಿಸಿ. ಕನ್ಯಾ ರಾಶಿ. ಇಂದು ನಿಮ್ಮ ಉತ್ತಮ ಆರೋಗ್ಯ ನಿಮ್ಮನ್ನು ಸಂತೋಷಪಡಿಸಬಹುದು. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಈಗ ಬಗೆಹರಿಯಬಹುದು. ನೀವು ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಬಹುದು ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆಯಿದೆ. ಇದು ನಿಮ್ಮ ಆರ್ಥಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಅವಿವಾಹಿತರು ಒಂದೇ ಸಮುದಾಯದೊಳಗೆ ಆತ್ಮಸಂಗಾತಿಯನ್ನು ಕಂಡುಕೊಳ್ಳಬಹುದು. ಯೋಜಿಸಿದ ಕೆಲಸಗಳು ಯಶಸ್ವಿಯಾಗುತ್ತವೆ. ಆರೋಗ್ಯದ ಕಡೆ ಗಮನ ಕೊಡಿ. ಅದೃಷ್ಟ ಸಂಖ್ಯೆ 7. ಅದೃಷ್ಟ ಬಣ್ಣ ನೀಲಿ. ಪರಿಹಾರ: ದುರ್ಗಾದೇವಿಗೆ ಪ್ರಾರ್ಥನೆ ಮಾಡಿ. ತುಲಾರಾಶಿ. ಇಂದು ಚಂದ್ರನು ಸಕಾರಾತ್ಮಕವಾಗಿದ್ದಾನೆ. ನೀವು ಉತ್ಸಾಹಭರಿತರಾಗಿರಬಹುದು ಮತ್ತು ಕೆಲಸದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ನೀವು ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಬಹುದು. ಇದು ನಿಮ್ಮ ಸುತ್ತಮುತ್ತಲಿನ ಜನರಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಬಹುದು. ನೀವು ಬೌದ್ಧಿಕ ವಿಷಯಗಳನ್ನು ಅಧ್ಯಯನ ಮಾಡಲು ಸಮಯ ಕಳೆಯಬಹುದು. ನಿಮ್ಮ ವೃತ್ತಿಜೀವನವನ್ನು ಅಲಂಕರಿಸಲು ನೀವು ಉನ್ನತ ವ್ಯಾಸಂಗಕ್ಕೂ ಯೋಜಿಸಬಹುದು. ಸಂಬಂಧಗಳಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಹಣಕಾಸಿನಲ್ಲಿ ಜಾಗ್ರತೆ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ಗುಲಾಬಿ. ಪರಿಹಾರ: ಲಕ್ಷ್ಮೀದೇವಿಗೆ ದೀಪ ಹಚ್ಚಿ. ವೃಶ್ಚಿಕ ರಾಶಿ. ಇಂದು ಸಂಜೆಯವರೆಗೆ ನೀವು ಅಸಹನೆ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸಬಹುದು. ಇದು ನಿಮ್ಮ ಕೆಲಸದಲ್ಲಿ ಪ್ರತಿಫಲಿಸಬಹುದು.
ನಿಮ್ಮ ಹೆತ್ತವರ ಆರೋಗ್ಯವು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು. ನಿಮ್ಮ ಮಗುವಿನ ಚೇಷ್ಟೆಯ ನಡವಳಿಕೆಯೂ ಸಹ ನಿಮ್ಮನ್ನು ತೊಂದರೆಗೊಳಿಸಬಹುದು. ನೀವು ನಿಮ್ಮ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಬೇಕು ಮತ್ತು ನಿಮ್ಮ ಶಕ್ತಿಯನ್ನು ಹಲವು ದಿಕ್ಕುಗಳಲ್ಲಿ ಚದುರಿಸುವುದನ್ನು ತಪ್ಪಿಸಬೇಕು. ಅಪಾಯಕಾರಿ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡುವುದನ್ನು ಸದ್ಯಕ್ಕೆ ತಪ್ಪಿಸಬೇಕು. ಇಂದು ನಿಮ್ಮ ನಿರ್ಧಾರಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಕಪ್ಪು. ಪರಿಹಾರ ಹನುಮಾನ್ ಚಾಲೀಸಾ ಪಠಿಸಿ. ಧನುರಾಶಿ, ಇಂದು ನೀವು ಸಂತೋಷವಾಗಿರಬಹುದು. ನೀವು ಕೆಲಸಕ್ಕೆ ಸಂಬಂಧಿಸಿದ ವಿದೇಶ ಪ್ರಯಾಣವನ್ನು ಯೋಜಿಸುವ ಸಾಧ್ಯತೆಯಿದೆ. ಇದು ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯವಹಾರವನ್ನು ಹೆಚ್ಚಿಸಬಹುದು. ಆಯಷಾರಾಮಿ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡುವುದರಿಂದ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಬಹುದು. ಆದರೂ ನೀವು ಗ್ಲಾಮರ್ ಅಥವಾ ವ್ಯಸನಗಳಲ್ಲಿ ತೊಡಗಿಕೊಳ್ಳದಂತೆ ಸೂಚಿಸಲಾಗಿದೆ, ಏಕೆಂದರೆ ಇದು ನಿಮ್ಮ ಆರ್ಥಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಪ್ರಯಾಣದ ಅವಕಾಶಗಳು ಬರಬಹುದು. ಹೊಸ ಅನುಭವಗಳು ದೊರೆಯುತ್ತವೆ. ಅದೃಷ್ಟ ಸಂಖ್ಯೆ 4. ಅದೃಷ್ಟ ಬಣ್ಣ ಕಿತ್ತಳೆ. ಪರಿಹಾರ ವಿಷ್ಣುವಿನ ಸ್ಮರಣೆ ಮಾಡಿ. ಮಕರ ರಾಶಿ, ಇಂದು ನೀವು ನಿಮ್ಮ ಮಾತನ್ನು ನಿಯಂತ್ರಿಸಬೇಕು ಮತ್ತು ಗುಪ್ತ ಶತ್ರುಗಳು ಮತ್ತು ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು, ಏಕೆಂದರೆ ನೀವು ಪಿತೂರಿಯ ಬಲಿಪಶುವಾಗಬಹುದು. ಅಪಾಯಕಾರಿ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸುವುದು ಒಳ್ಳೆಯದು. ನೀವು ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಬೇಕು, ಏಕೆಂದರೆ ಅದು ಸುಲಭವಾಗಿ ಮರುಪಡೆಯಲು ಸಾಧ್ಯವಿಲ್ಲ. ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಒತ್ತಡವನ್ನು ನಿರ್ವಹಿಸಬಹುದು. ಪ್ರೇಮ ಪಕ್ಷಿಗಳು ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸುವುದು ಒಳ್ಳೆಯದು. ವಿದ್ಯಾರ್ಥಿಗಳು ಕಷ್ಟಪಡುವುದು ಒಳ್ಳೆಯದು. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅದೃಷ್ಟ ಸಂಖ್ಯೆ 10. ಅದೃಷ್ಟ ಬಣ್ಣ ಬೂದು. ಪರಿಹಾರ ಶನೇಶ್ವರನ ಪ್ರಾರ್ಥನೆ ಮಾಡಿ. ಕುಂಭರಾಶಿ, ಇಂದು ನೀವು ನಿಮ್ಮ ಮಗುವಿನ ವೃತ್ತಿ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿರತರಾಗಿರಬಹುದು. ವೃತ್ತಿ ಆಯ್ಕೆಗಳ ಕುರಿತು ನೀವು ಯಾರೊಂದಿಗಾದರೂ ಸಲಹೆ ಪಡೆಯಬಹುದು. ನೀವು ಸಲಹೆಗಾರರು ಅಥವಾ ತಜ್ಞರನ್ನು ಸಹ ಭೇಟಿಯಾಗಬಹುದು. ನಿಮ್ಮ ಮಗುವಿನ ಫಲಿತಾಂಶಗಳ ಕುರಿತು ನೀವು ಒಳ್ಳೆಯ ಸುದ್ದಿಯನ್ನು ಕೇಳಬಹುದು. ನಿಮ್ಮ ಕುಟುಂಬದ ವ್ಯವಹಾರದಲ್ಲಿ ನೀವು ಸ್ವಲ್ಪ ಬಂಡವಾಳವನ್ನು ಹೂಡಿಕೆ ಮಾಡಬಹುದು. ಸ್ನೇಹಿತರ ಸಹಾಯ ದೊರೆಯುತ್ತದೆ. ಹೊಸ ಅವಕಾಶಗಳು ಸಿಗಬಹುದು. ಅದೃಷ್ಟ ಸಂಖ್ಯೆ 11. ಅದೃಷ್ಟ ಬಣ್ಣ ಆಕಾಶ ನೀಲಿ. ಪರಿಹಾರ ಶಿವನ ದರ್ಶನ ಮಾಡಿ. ಮೀನರಾಶಿ, ಇಂದು ನೀವು ನಿಮ್ಮ ಮಾತನ್ನು ನಿಯಂತ್ರಿಸಬೇಕು ಮತ್ತು ಗುಪ್ತಶತ್ರುಗಳು ಮತ್ತು ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು, ಏಕೆಂದರೆ ನೀವು ಪಿತೂರಿಯ ಬಲಿಪಶುವಾಗಬಹುದು. ಅಪಾಯಕಾರಿ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸುವುದು ಒಳ್ಳೆಯದು. ನೀವು ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಬೇಕು, ಏಕೆಂದರೆ ಅದು ಸುಲಭವಾಗಿ ಮರುಪಡೆಯಲು ಸಾಧ್ಯವಿಲ್ಲ. ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಒತ್ತಡವನ್ನು ನಿರ್ವಹಿಸಬಹುದು. ಪ್ರೇಮ ಪಕ್ಷಿಗಳು ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸುವುದು ಒಳ್ಳೆಯದು. ವಿದ್ಯಾರ್ಥಿಗಳು ಕಷ್ಟಪಡುವುದು ಒಳ್ಳೆಯದು. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅದೃಷ್ಟ ಸಂಖ್ಯೆ 12. ಅದೃಷ್ಟ ಬಣ್ಣ ಸಮುದ್ರ ಹಸಿರು. ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸಿ. ಇದು ಮಾರ್ಚ್ 22ರ ನಿಮ್ಮ ರಾಶಿ ಭವಿಷ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇನ್ನೂ ಪ್ರತಿದಿನದ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಸ್ಟಾರ್ ಟಾಕ್ಸ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.